ಇಂಟ್ರಾಡೇಲಿ ನಾವು ಯಾವುದೊಂದು ಸ್ಟಾಕನ್ನು ಟ್ರೇಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಮಾರ್ಜಿನ್ ಸಿಗುತ್ತೆ. ಅಂದರೆ ನಮ್ಮ ಹತ್ರ 10,000 ಇತ್ತು ಅಂತ ಹೇಳಿದ್ರೆ ಅಪ್ ಟು 50,000 ವರ್ತ್ ಆಗುವಷ್ಟು ಶೇರ್ಸನ್ನು ನಾವು ಬೈ ಮಾಡ್ಬೋದು. ಎಷ್ಟು ವರ್ತ್ ಆಗುವಷ್ಟು ಶೇರನ್ನು ಬೈ ಮಾಡ್ತೀವಿ ಅಷ್ಟು ಅಮೌಂಟ್ ನಮ್ಮ ಹತ್ರ ಇರಲೇಬೇಕು ಅಂತಿಲ್ಲ. ಯಾಕೆ ಕೇಳಿದ್ರೆ ನಾವು ಪ್ಯೂರ್ ಆಗಿ ಇಂಟ್ರಾಡೇ ಮಾಡ್ತಾ ಇದ್ದೀವಿ. ಸೊ ಇಂಟ್ರಾಡೇಯಲ್ಲಿ ಸೆಟಲ್ಮೆಂಟ್ ಆಗೋದಿಲ್ಲ. ಸೊ ಹಾಗಾಗಿ ಬ್ರೋಕರ್ ನಮಗೆ ಒಂದಷ್ಟು ಮಾರ್ಜಿನ್ ಅನ್ನು ಕೊಡ್ತಾನೆ. ಇದೇ ರೀತಿ ಫೆಸಿಲಿಟಿ ನಾವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನು ಮಾಡುವಾಗಲೂ ಕೂಡ ಪಡ್ಕೊಳ್ಳುವಂತ ಒಂದು ಅವಕಾಶ ಈಗ ನಮಗೆ ಸಿಗ್ತಾ ಇದೆ. ಹಾಗಾದ್ರೆ ಈ ಫೆಸಿಲಿಟಿಯನ್ನು ಯಾವ ರೀತಿ ಪಡ್ಕೊಳ್ಳೋದು, ಇದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಆಗಿ ವಾಟ್ಸ್ಆಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು. ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಮಾರ್ಜಿನ್ ಅನ್ನು ಪಡ್ಕೊಳ್ಳುವಂಥ ಫೆಸಿಲಿಟಿಯನ್ನು ನಾವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಸೊ ನಾನು ಝೀರೋದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಅನೇಬಲ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹತ್ರ ಏನಾದರೂ ಝೀರೋದ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫ್ರೀಯಾಗಿ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ನಾವು ಮಾರ್ಜಿನ್ ಅನ್ನು ಯೂಸ್ ಮಾಡಿದ್ರೆ ಇದನ್ನು ನಾವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಇಲ್ಲಿ ಬ್ರೋಕರ್ ನಮಗೆ ಟ್ರೇಡ್ ಮಾಡಲಿಕ್ಕೆ ಒಂದಷ್ಟು ಅಮೌಂಟನ್ನು ಪ್ರೊವೈಡ್ ಮಾಡ್ತಾರೆ. ಅಪ್ ಟು 5x ಮಾರ್ಜಿನನ್ನು ಪಡ್ಕೊಳ್ಳುವಂಥ ಒಂದು ಆಪ್ಷನ್ ನಮಗಿದೆ. ಅಂದರೆ ನಮ್ಮ ಹತ್ರ 10,000 ಇತ್ತು ಅಂತೇಳಿ ಅಪ್ ಟು 5x ಅಂದರೆ 50,000 ವರ್ತ್ ಆಗುವಷ್ಟು ಶೇರನ್ನು ನಾವು ಪರ್ಚೇಸ್ ಮಾಡುವಂಥ ಅವಕಾಶ ಇಲ್ಲಿ ನಮಗೆ ಸಿಗುತ್ತೆ. ಸೊ ಎಲ್ಲ ಶೇರ್ಗಳಿಗೂ ಅಪ್ ಟು 5x ಮಾರ್ಜಿನ್ ಸಿಗೋದಿಲ್ಲ. ಕೆಲವೊಂದು ಶೇರ್ಗಳಿಗೆ ಒಂದಷ್ಟು ಕಡಿಮೆ ಮಾರ್ಜಿನ್ ಸಿಗುತ್ತೆ. ಬೇಸ್ಡ್ ಆನ್ ಆ ಶೇರ್ ಯಾವ ರೀತಿ ವಾಲಟೈಲ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಾರ್ಜಿನ್ ಫೆಸಿಲಿಟಿ ಸಿಗುವಂಥದ್ದು. ಸೊ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೋದು. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಬರುತ್ತೆ ನೋಡಿ ಯಾವ ಶೇರ್ಗೆ ಎಷ್ಟು ಮಾರ್ಜಿನ್ ಇಲ್ಲಿ ಸಿಗುತ್ತೆ ಅಂತ. ಇಲ್ಲಿ ಫಸ್ಟ್ ಆರ್ತಿ ಇಂಡಸ್ಟ್ರೀಸ್ ಅಂತ ಇದೆ, ಇದಕ್ಕೆ 3.9 ಟೈಮ್ಸ್ ಲಿವರೇಜ್ ಸಿಗ್ತಾ ಇದೆ. ಅದೇ ರೀತಿ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಇದೆ, ಇದಕ್ಕೆ 5 ಟೈಮ್ಸ್ ಮಾರ್ಜಿನ್ ಸಿಗ್ತಾ ಇದೆ. ಹೀಗೆ ಬೇರೆ ಬೇರೆ ಸ್ಟಾಕ್ಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಮಾರ್ಜಿನ್ ಇಲ್ಲಿ ಸಿಗುತ್ತೆ. ಅಪ್ ಟು 5x ವರೆಗೂ ಮಾರ್ಜಿನ್ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಒಬ್ಬ ಕ್ಲೈಂಟ್ ಅಪ್ ಟು 10 ಲ್ಯಾಕ್ವರೆಗೂ ಒಂದು ಸ್ಟಾಕ್ ಮೇಲೆ ಮಾರ್ಜಿನನ್ನು ಪಡ್ಕೊಳ್ಬೋದು. ಅದೇ ರೀತಿ ಮ್ಯಾಕ್ಸಿಮಮ್ ಅಪ್ ಟು 50 ಲ್ಯಾಕ್ವರೆಗೂ ಮಾರ್ಜಿನನ್ನು ಪಡ್ಕೊಳ್ಬೋದು. ಹಾಗೆ ಈ ಮಾರ್ಜಿನ್ ಫೆಸಿಲಿಟಿಯನ್ನು ಪಡ್ಕೊಂಡ್ರೆ ನಮಗೆ ಬ್ರೋಕರ್ ಒಂದಷ್ಟು ಚಾರ್ಜ್ ಮಾಡ್ತಾನೆ. ಇಂಟ್ರಾಡೇಲಿ ನಮಗೆ ಮಾರ್ಜಿನನ್ನು ಪಡ್ಕೊಂಡ್ರೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ. ಯಾಕೆ ಕೇಳಿದ್ರೆ ಇಲ್ಲಿ ರಿಯಲ್ ಅಮೌಂಟ್ನ ಸೆಟ್ಲ್ಮೆಂಟ್ ಆಗೋದಿಲ್ಲ. ಬಟ್ ನೀವು ಯಾವುದೊಂದು ಸ್ಟಾಕನ್ನು ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಸೆಟ್ಲ್ಮೆಂಟ್ ಆಗುತ್ತೆ. ಸೊ ಆ್ಯಕ್ಚುಲ್ ಆಗಿ ನಾವು ಹಣವನ್ನು ಕೊಡಬೇಕಾಗತ್ತೆ. ಇಲ್ಲಿ ನಮ್ಮ ಟ್ರೇಡ್ನ 80% ಅಥವಾ 70% ಹಣವನ್ನು ಬ್ರೋಕರ್ ಕೊಡೋದ್ರಿಂದ ಬ್ರೋಕರ್ ತನ್ನ ಹಣಕ್ಕೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾರೆ. ಝೀರೋದಲ್ಲಿ 0.04% ಪ್ರತಿದಿನಕ್ಕೆ ಇಂಟ್ರೆಸ್ಟ್ ಇರುವಂಥದ್ದು. ನಾವು ಎಷ್ಟು ದಿನ ಯೂಸ್ ಮಾಡ್ತೀವಿ ಅಷ್ಟು ದಿನಕ್ಕೆ ನಾವು ಎಷ್ಟು ಅಮೌಂಟನ್ನು ಪಡ್ಕೊಂಡಿದ್ದೀವಿ ಅಷ್ಟಕ್ಕೆ 0.04% ಪ್ರಕಾರ ಇಂಟ್ರೆಸ್ಟ್ ಅನ್ನು ಕೊಡಬೇಕಾಗುತ್ತೆ. ಬೇರೆ ಬ್ರೋಕರ್ಗೆ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ ಇಂಟ್ರೆಸ್ಟ್ ಇರುವಂಥದ್ದು. ಸೊ 0.04% ಅಂತ ಹೇಳಿದ್ರೆ ಒಂದು ದಿನಕ್ಕೆ ನೀವು 1 ಲಕ್ಷ ಅಮೌಂಟ್ ಅನ್ನ ತಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ 40 ರೂಪೀಸ್ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀವು ಟ್ರೇಡ್ ಮಾಡಿದಕ್ಕೆ ಬ್ರೋಕರೇಜ್ ಕೂಡ ಇಲ್ಲಿ ಇರುತ್ತೆ 0.03% ಅಥವಾ ₹20 ಯಾವುದು ಕಡಿಮೆ ಇದೆ ಅಷ್ಟು ಬ್ರೋಕರೇಜ್ ಇಲ್ಲಿ ಚಾರ್ಜ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ಲೆಡ್ಜಿಂಗ್ ಕೂಡ ಇರುತ್ತೆ. ಸೊ ನಿಮ್ಮ ಟ್ರೇಡಿಂಗ್ಗೆ ಬ್ರೋಕರ್ ಅಮೌಂಟನ್ನು ಕೊಡ್ತಾ ಇರೋದ್ರಿಂದ ಬ್ರೋಕರ್ ಹೆಸರಲ್ಲಿ ನಮ್ಮ ಶೇರ್ಗಳು ಪ್ಲೆಜ್ ಆಗಿರುತ್ತೆ. ನಮ್ಮ ಅಕೌಂಟಲ್ಲೇ ನಾವು ತೆಗೆದುಕೊಳ್ಳುವಂಥ ಪೊಸಿಷನ್ ಇರುತ್ತೆ. ಬಟ್ ಇದು ಬ್ರೋಕರ್ ಹೆಸರಲ್ಲಿ ಪ್ಲೆಜ್ ಆಗಿರೋದ್ರಿಂದ ಪ್ಲೆಜ್ ಮಾಡಲಿಕ್ಕೆ 30 ರೂಪೀಸ್ ಕೊಡಬೇಕಾಗತ್ತೆ. ಸೊ ಒಮ್ಮೆ ಪ್ಲೆಜ್ ಮಾಡಲಿಕ್ಕೆ 30 ರೂಪೀಸ್ ಚಾರ್ಜ್ ಆಗುತ್ತೆ. ಸೊ ಒಂದು ಇಂಟ್ರೆಸ್ಟ್ ಹಾಗೆ ಪ್ಲೆಜ್ ಮಾಡಲಿಕ್ಕೆ ಒಂದಷ್ಟು ಚಾರ್ಜ್ ಆಗುತ್ತೆ. ಹಾಗೆ ಬ್ರೋಕರೇಜ್ ನಾರ್ಮಲಿ ಚಾರ್ಜ್ ಆಗುತ್ತೆ. ಸೊ ಹಾಗಿದ್ರೆ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು? ಸೊ ಮೊದಲನೇದಾಗಿ ನಾವು ನಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ನನ್ನ ವಾಚ್ ಲಿಸ್ಟಲ್ಲಿ ಒಂದು ಶೇರನ್ನು ಹಾಕೊಂಡಿದ್ದೀನಿ ICICI ಬ್ಯಾಂಕ್. ಸೊ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತೇಳಿ ಈ ರೀತಿ ಶೇರನ್ನು ಹಾಕೊಂಡು ಇಲ್ಲಿ ನಾನು ಬೈ ಅಂತ ಕೊಡ್ತೀನಿ. ಇಲ್ಲಿ ನಿಮಗೆ ಆಪ್ಷನ್ಗಳು ಬರುತ್ತೆ. ಈ ಬೈ ಆರ್ಡರ್ ವಿಂಡೋದಲ್ಲಿ ಕ್ವಿಕ್, ರೆಗ್ಯುಲರ್, MTF ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ MTF ಮೇಲೆ ಕ್ಲಿಕ್ ಮಾಡಿ. ನೀವು ಫಸ್ಟ್ ಟೈಮ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ರೀತಿ ನಿಮಗೆ ಅನೇಬಲ್ MTF ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ, ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಏನಾಗುತ್ತೆ ಇಲ್ಲಿ MTF ಟ್ರೇಡಿಂಗ್ ಫೆಸಿಲಿಟಿ ಈಗ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ. MTF ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಯಿತು ಅಂತ ಬರುತ್ತೆ. ನೆಕ್ಸ್ಟ್ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೋದು. ಈಗ MTF ಟ್ರೇಡಿಂಗ್ ಫೆಸಿಲಿಟಿ ಇಲ್ಲಿ ಆಕ್ಟಿವೇಟ್ ಆಯಿತು. ಸೊ ಇಲ್ಲಿ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕನ್ಸೋಲಲ್ಲಿ ಹೋಗಿ ನೀವು MTF ಟ್ರೇಡಿಂಗ್ ಫೆಸಿಲಿಟಿಯನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು. ಕನ್ಸೋಲಲ್ಲಿ MTF ಟ್ರೇಡಿಂಗ್ ಫೆಸಿಲಿಟಿ ಅಂತಲೇ ಸಿಗುತ್ತೆ ನಿಮಗೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಕನ್ಸೋಲ್ಗೆ ಬಂದು ನಿಮ್ಮ ಅಕೌಂಟ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಕ್ಟಿವೇಟ್ ಆಗುತ್ತೆ. ನಾನು ಆಲ್ರೆಡಿ ಈಗ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟ್ ಅಂತ ಬಂದಿದೆ. ಸೊ ಒಮ್ಮೆ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಆಕ್ಟಿವೇಟ್ ಆದ ನಂತರ ಸೊ ನಿಮಗೆ ಯಾವ ಸ್ಟಾಕನ್ನು ಬೈ ಮಾಡಬೇಕು ಅಂತ ಇರುತ್ತೆ ಆ ಸ್ಟಾಕನ್ನು ಬೈ ಅಂತ ಕ್ಲಿಕ್ ಮಾಡಿ. ನೀವು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಿ ಇಲ್ಲಿ
ಬೈ ಡಿಫಾಲ್ಟಿಗೆ MTF ಇದೆ. ರೆಗ್ಯುಲರ್ ಇದ್ದರೆ ನೀವು ಫುಲ್ ಕ್ಯಾಶನ್ನು ಕೊಟ್ಟು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇದರ ಪ್ರೈಸ್ 1224 ಇದೆ ಕರೆಂಟ್ಲಿ. ಸೊ ನಾನು ರೆಗ್ಯುಲರಲ್ಲಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ 1224 ಅಂತ ತೋರಿಸ್ತಾ ಇದೆ. ಸೊ ಲಾಂಗ್ ಟರ್ಮ್ಗೆ ನಾನು ಬೈ ಮಾಡ್ತಾ ಇದ್ದೀನಿ, 1224 ತೋರಿಸ್ತಾ ಇದೆ. ಒಂದು ಶೇರನ್ನು ಬೈ ಮಾಡಬೇಕು ಅಂತ ಹೇಳಿದೆ. ಅದೇ ರೀತಿ ನಾನು 10 ಶೇರನ್ನು ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಇಲ್ಲಿ 12,249 ನಾನು ಕೊಡಬೇಕಾಗತ್ತೆ. ಅದೇ ನೀವು ಇಲ್ಲಿ MTFಗೆ ಬಂದರೆ ಇಲ್ಲಿ 2,449 ಮಾತ್ರ ನೀವು ಕೊಡಬೇಕಾಗತ್ತೆ. ಉಳಿದ ಅಮೌಂಟನ್ನು ನಿಮಗೆ ಇಲ್ಲಿ ಬ್ರೋಕರ್ ಕೊಡ್ತಾರೆ. ಸೊ ಈ ರೀತಿ 10 ಶೇರನ್ನು ನೀವು ಬೈ ಮಾಡಲಿಕ್ಕೆ ನಿಮ್ಮ ಹತ್ರ 2,449 ಅಮೌಂಟ್ ಇದ್ದರೆ ನೀವು ಈ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು. ಇಲ್ಲಿ ಬೈ ಅಂತ ಕೊಟ್ಟರೆ ಆರ್ಡರ್ ಪ್ಲೇಸ್ ಆಗುತ್ತೆ. ನಿಮ್ಮ ಹತ್ರ 2,449 ಇರಬೇಕಾಗತ್ತೆ. ಈ ರೀತಿ ಬೈ ಆದ ನಂತರ ಇನ್ ಕೇಸ್ ನೀವು ಇಂಟ್ರಾಡೇಲಿ ಅದನ್ನು ಎಕ್ಸಿಟ್ ಮಾಡ್ತೀರಿ ಅಂತ ಹೇಳಿ ನಿಮಗೆ ಯಾವುದೇ ಚಾರ್ಜಸ್ ಕಟ್ ಆಗೋದಿಲ್ಲ. ಅದು ಇಂಟ್ರಾಡೇ ಟ್ರೇಡ್ ಆಗಿ ಇರುತ್ತೆ. ನೆಕ್ಸ್ಟ್ ಡೇಗೆ ನೀವು ಕ್ಯಾರಿ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ನೆಕ್ಸ್ಟ್ ಡೇಯಿಂದ ಇಂಟ್ರೆಸ್ಟಲ್ಲಿ ಚಾರ್ಜ್ ಆಗ್ತಾ ಹೋಗುತ್ತೆ. ನಿಮ್ಮ ಹೋಲ್ಡಿಂಗಲ್ಲಿ M ಅಂತ ಬಂದಿರುತ್ತೆ, ಸ್ಟಾಕ್ನ ಎದುರುಗಡೆ M ಅಂತ ಬಂದಿರುತ್ತೆ. ಅದು MTF ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿರೋದ್ರಿಂದ. ಅದೇ ರೀತಿ ಈ MTF ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಬೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಪ್ಲೆಡ್ಜ್ ಮಾಡಬೇಕಾಗತ್ತೆ. ಸೊ ನೀವು ಯಾವ ದಿನ ಸ್ಟಾಕನ್ನು ಬೈ ಮಾಡ್ತಿರೋ ಆ ದಿನ 5 ಗಂಟೆ ನಂತರ ನಿಮ್ಮ ಮೇಲ್ಗೆ CDSLನಿಂದ ಪ್ಲೆಡ್ಜ್ ಅಥರೈಸೇಷನ್ ಬರುತ್ತೆ. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. 7 ಗಂಟೆ ಒಳಗೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಾರ್ಮಲ್ CNC ಟ್ರೇಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಆ CNC ಟ್ರೇಡ್ಗೆ ಬೇಕಾಗುವಷ್ಟು ಅಮೌಂಟ್ ನಿಮ್ಮ ಅಕೌಂಟಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟ್ರೇಡಿಂಗ್ ಬ್ಯಾಲೆನ್ಸ್ ಮೈನಸ್ ಬ್ಯಾಲೆನ್ಸ್ ತೋರಿಸ ಹೋಗುತ್ತೆ. ಒಂದ ನೀವು ನಿಮ್ಮ ಅಕೌಂಟ್ಗೆ ಅಮೌಂಟನ್ನು ಆ್ಯಡ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ನಿಮ್ಮ ಟ್ರೇಡ್ ಸ್ಕ್ವೇರ್ ಆಫ್ ಆಗುವಂಥ ಸಾಧ್ಯತೆ ಇರುತ್ತೆ. 5 ಗಂಟೆ ನಂತರ 7 ಗಂಟೆ ಒಳಗಡೆ ನೀವು ಈ ಪ್ಲೆಡ್ಜ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮೇಲ್ಗೊಂದು ಮೇಲ್ ಬಂದಿರುತ್ತೆ. ಆ ಮೇಲಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪಾನ್ ಕಾರ್ಡ್ ಅಥವಾ ಡಿಮ್ಯಾಟ್ ಅಕೌಂಟನ್ನು ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ನೀವು ಯಾವ ಶೇರನ್ನು ಪ್ಲೆಡ್ಜ್ ಮಾಡ್ತಾ ಇದ್ದೀರಿ ಆ ಶೇರ್ನ ನೇಮ್ ಬಂದಿರುತ್ತೆ. ಅದರ ಎದುರುಗಡೆ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೀವು OTP ಮುಖಾಂತರ ಒಂದು ಅಥರೈಸೇಷನನ್ನು ಮಾಡಬೇಕಾಗುತ್ತೆ. ಈ OTP ಮುಖಾಂತರ ಅಥರೈಸೇಷನ್ ಮಾಡಿದಾಗ ಏನಾಗುತ್ತೆ, ಇದು ಝೀರೋದ ಹೆಸರಲ್ಲಿ ಪ್ಲೆಡ್ಜ್ ಆಗುತ್ತೆ. ಈ ಸ್ಟೆಪ್ ಆದ ನಂತರ MTF ಫೆಸಿಲಿಟಿ ಮೂಲಕ ಸಕ್ಸಸ್ಫುಲ್ ಆಗಿ ನೀವು ಆ ಸ್ಟಾಕನ್ನು ಬೈ ಮಾಡ್ತೀರಿ. ಸೊ ನೆನ್ಪಿಟ್ಕೊಳ್ಳಿ, ನೀವು ಬೈ ಮಾಡಿದ ದಿನ 5 ಗಂಟೆ ನಂತರ ನಿಮಗೆ ಮೇಲ್ ಬರುತ್ತೆ. ನೀವು ಮೇಲನ್ನು ಚೆಕ್ ಮಾಡಬೇಕಾಗತ್ತೆ. ಅಲ್ಲಿ ಪ್ಲೆಡ್ಜ್ ಅಥರೈಸೇಷನನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನನ್ನು ನೀವು ಏನು ನೋಟ್ ಮಾಡಬೇಕು ಅಂತ ಹೇಳಿದರೆ, ಈ ಫೆಸಿಲಿಟಿ ಅವೈಲೇಬಲ್ ಇರುವಂಥದ್ದು ಯಾರು ಝೀರೋದ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡುವಾಗ ಪವರ್ ಆಫ್ ಅಟರ್ನಿ ಅಥವಾ DDPAಯನ್ನು ಅನೇಬಲ್ ಮಾಡಿರ್ತಾರೆ ಅವರಿಗೆ ಮಾತ್ರ ಅವೈಲೇಬಲ್ ಇರುವಂಥದ್ದು. ಅಂದರೆ ನೀವು ಯಾವುದೊಂದು ಶೇರನ್ನು ಶಾರ್ಟ್ ಟರ್ಮ್ಗೆ ಬೈ ಮಾಡಿರ್ತೀರಿ, ಸೆಲ್ ಮಾಡುವಾಗ ನೀವೇನು ಮಾಡಬೇಕಾಗತ್ತೆ, ಅಥರೈಸೇಷನ್ ಅನ್ನು ಕೊಡಬೇಕಾಗುತ್ತೆ. ತುಂಬ ಹಿಂದೆ ಅಕೌಂಟ್ ಓಪನ್ ಮಾಡಿದವರಿಗೆ ಪವರ್ ಆಫ್ ಅಟರ್ನಿಯನ್ನು ಸಬ್ಮಿಟ್ ಮಾಡಲಿಕ್ಕೆ ಈಗ CDSL T-PIN ಮುಖಾಂತರ ನೀವು ಅಥರೈಸೇಷನ್ ಮಾಡಬೇಕಾಗುತ್ತೆ ಪ್ರತಿ ಸಲ ಸೆಲ್ ಮಾಡುವಾಗ. ಸೊ ನೀವೇನಾದರೂ CDSL T-PIN ಮುಖಾಂತರ ಅಥರೈಸೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಈ ಫೆಸಿಲಿಟಿ ಅವೈಲೇಬಲ್ ಇರೋದಿಲ್ಲ. ಅದಕ್ಕೆ ನೀವು DDPAಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಬ್ರೋಕರ್ಗೆ DDPAಯನ್ನು ಸಬ್ಮಿಟ್ ಮಾಡಬೇಕು. DDPAಯನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಮಾಡ್ಬೋದು. ಸೊ ನಾನು ನನ್ನ ಝೀರೋದ ಟ್ರೇಡಿಂಗ್ ಅಕೌಂಟ್ ಹೋಗ್ತೀನಿ, ಅಲ್ಲಿ ಕನ್ಸೋಲ್ಗೆ ಹೋಗ್ತೀನಿ. ಕನ್ಸೋಲ್ಗೆ ಹೋಗಿ ಅಲ್ಲಿ ಅಕೌಂಟ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಡಿಮ್ಯಾಟ್ ಅಂತ ಒಂದು ಸೆಕ್ಷನ್ ಇದೆ. ಇಲ್ಲಿ ನೀವು ನೋಡ್ಬೋದು. ಈ ಡಿಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕೆಳಗಡೆ ಅನೇಬಲ್ ಡಿಮ್ಯಾಟ್ ಡೆಬಿಟ್ ಆ್ಯಂಡ್ ಪ್ಲೆಡ್ಜ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಬರುತ್ತೆ. ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟು ಆದ ನಂತರ ಅಥೆಂಟಿಕೇಟ್ ಮಾಡಲಿಕ್ಕೆ ಇಲ್ಲಿ ನಿಮಗೆ ಕೇಳುತ್ತೆ. ಇಲ್ಲಿ ನೀವು ಅದರ OTP ಮುಖಾಂತರ ಈ ಸೈನನ್ನು ಮಾಡಿದ್ರೆ DDPI ಫೆಸಿಲಿಟಿ ಅನೇಬಲ್ ಆಗುತ್ತೆ. ಈ DDPI ಫೆಸಿಲಿಟಿ ಅನೇಬಲ್ ಆದ ನಂತರವೇ ನಿಮಗೆ MTF ಮುಖಾಂತರ ಶೇರ್ಸನ್ನು ಬೈ ಮಾಡಲಿಕ್ಕೆ ಆಗೋದು. ಸೊ ಹಾಗಾಗಿ ನೀವು ಫಸ್ಟ್ ಚೆಕ್ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ನೀವು ಶೇರ್ಸನ್ನು ಸೆಲ್ ಮಾಡುವಾಗ CDSL T-PIN ಹಾಕಿ ಸೆಲ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ನೀವು CDSL T-PIN ಹಾಕಿ ಸೆಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ DDPAಯನ್ನು ಅನೇಬಲ್ ಮಾಡಿ. ಸೊ DDPI ಅನೇಬಲ್ ಮಾಡಿದ ನಂತರ ನೀವು CDSL T-PIN ಅನ್ನು ಹಾಕಿ ಶೇರನ್ನು ಸೆಲ್ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಅದು ಸೆಲ್ ಆಗುತ್ತೆ. ಸೊ DDPI ಅನೇಬಲ್ ಮಾಡಿದ ನಂತರ ನೀವು MTF ಫೆಸಿಲಿಟಿಯನ್ನು ಅನೇಬಲ್ ಮಾಡ್ಕೊಳ್ಬೋದು. MTF ಫೆಸಿಲಿಟಿ ಅನೇಬಲ್ ಮಾಡ್ಕೊಂಡ ನಂತರ MTF ಫೆಸಿಲಿಟಿ ಮುಖಾಂತರ ನೀವು ಬೈ ಮಾಡ್ಕೊಳ್ಬೋದು. ಈ ರೀತಿ ನಾವು ಶಾರ್ಟ್ ಟರ್ಮ್ ಟ್ರೇಡ್ಗೆ ಅಪ್ ಟು 5x ಲಿವರೇಜನ್ನು ತೆಗೆದುಕೊಳ್ಬೋದು. ಒಮ್ಮೆ ಬೈ ಆದ ನಂತರ ನೆಕ್ಸ್ಟ್ ನಾವು ಯಾವಾಗ ಬೇಕಾದರೂ ಸೆಲ್ ಮಾಡ್ಕೊಳ್ಬೋದು. ಆ ಶೇರನ್ನು ಸೆಲ್ ಮಾಡಿದ ನಂತರ ಅಲ್ಲಿ ಇಂಟ್ರೆಸ್ಟ್ ನಮಗೆ ಎಷ್ಟು ದಿನ ಯೂಸ್ ಮಾಡಿದೀವಿ, ಎಷ್ಟು ಅಮೌಂಟ್ ಯೂಸ್ ಮಾಡಿದೀವಿ ಅದರ ಪ್ರಕಾರ ಇಂಟ್ರೆಸ್ಟ್ ಕಟ್ ಆಗಿ ಉಳಿದ ಅಮೌಂಟ್ ನಮಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಇನ್ನೊಂದು ನೀವು ನೋಟ್ ಮಾಡಬೇಕಾದಂಥ ವಿಷಯ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಈ MTF ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಸ್ಟಾಕನ್ನು ಬೈ ಮಾಡ್ತೀರಿ, ನೀವು ಬೈ ಮಾಡಿದಂಥ ಸ್ಟಾಕ್ನ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಕಡಿಮೆ ಆಗ್ತಾ ಬಂದರೆ ನೀವು ಒಂದಷ್ಟು ಮಾರ್ಜಿನನ್ನು ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಕ್ಯಾಶನ್ನು ಇಟ್ಕೊಳ್ಬೇಕಾಗುತ್ತೆ. ಎಷ್ಟು ಮಾರ್ಜಿನ್ ರಿಕ್ವೈರ್ಮೆಂಟ್ಗೆ ಅಮೌಂಟ್ ಬೇಕಾಗುತ್ತೆ ಅಷ್ಟು ಮಾರ್ಜಿನನ್ನು ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕೇವಲ 10,000 ಇತ್ತು, ನೀವು 10,000ವನ್ನು ಕಂಪ್ಲೀಟಾಗಿ ಯೂಸ್ ಮಾಡಿದ್ರಿ, ಮಾರ್ಜಿನ್ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ಬೇರೆ ಯಾವುದೇ ಅಮೌಂಟ್ ಇಲ್ಲ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಬೈ ಮಾಡಿದ ನಂತರ
ಸ್ಟಾಕ್ನ ಪ್ರೈಸ್ ಕಡಿಮೆ ಆಗ್ತಾ ಬಂತು. ಹಾಗೆ ಏನಾಗುತ್ತೆ, ಸ್ಟಾಕ್ನ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ನೀವು ಇನ್ನೊಂದಿಷ್ಟು ಮಾರ್ಜಿನ್ ಅನ್ನು ಕೊಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ಒಂದಷ್ಟು ಮಾರ್ಜಿನ್ ಇರಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ರೋಕರ್ ನಿಮ್ಮ ಪೊಸಿಷನ್ ಅನ್ನು ಕಟ್ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಯಾಕೆ ಹೇಳಿದ್ರೆ ನೀವು ಬೈ ಮಾಡಿದ ನಂತರ ನಿಮ್ಮ ಸ್ಟಾಕ್ನ ಪ್ರೈಸ್ ತುಂಬಾ ಕಡಿಮೆ ಆಗಿದೆ. ಸೊ ಅದಕ್ಕೆ ಒಂದಷ್ಟು ಮಾರ್ಜಿನ್ ಅನ್ನು ನೀವು ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಸ್ಟಾಕ್ ಪ್ರೈಸ್ ಕಡಿಮೆ ಆಯಿತು ಅಂತ ಹೇಳಿದರೆ. ಸೊ ಹಾಗಾದರೆ ಇದರ ಅಡ್ವಾಂಟೇಜ್ ಹಾಗೆ ಡಿಸ್ಅಡ್ವಾಂಟೇಜಸ್ ಅನ್ನು ನಾವು ಡಿಸ್ಕಸ್ ಮಾಡೋದರೆ, ಸೊ ಮೊದಲನೇದಾಗಿ ಅಡ್ವಾಂಟೇಜ್, ನಮ್ಮ ಹತ್ರ ಕಡಿಮೆ ಅಮೌಂಟ್ ಇದ್ರೂ ಕೂಡ ನಾವು ಜಾಸ್ತಿ ಅಮೌಂಟ್ ವರ್ತಾಗುವಷ್ಟು ಶೇರನ್ನು ಬೈ ಮಾಡ್ಬೋದು. ಸೊ ಹಾಗಾಗಿ ಯಾವುದೊಂದು ಒಳ್ಳೆ ಪ್ರಾಫಿಟೇಬಲ್ ಟ್ರೇಡ್ ಸಿಕ್ತು ಅಂತ ಹೇಳಿದರೆ ನಾವು ಬೆಟರ್ ಆಗಿ ರಿಟರ್ನ್ ಅನ್ನು ಅರ್ನ್ ಮಾಡ್ಬೋದು. ಹಾಗೆ ನಾವು ಎಷ್ಟು ದಿನ ಹೋಲ್ಡ್ ಮಾಡ್ತೀವೋ ಅಷ್ಟು ದಿನ ಒಂದು ಸ್ಮಾಲ್ ಇಂಟ್ರೆಸ್ಟ್ ಅನ್ನು ಕೊಟ್ಟು ಒಂದು ಬೆಟರ್ ರಿಟರ್ನ್ ಅನ್ನು ಅರ್ನ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಇದರ ಡಿಸ್ಅಡ್ವಾಂಟೇಜ್ ಏನು ಕೇಳಿದರೆ ಇದೇ ಇದರ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ನಮ್ಮ ಹತ್ರ ಟ್ರೇಡ್ ಮಾಡಲಿಕ್ಕೆ ಅಮೌಂಟ್ ಇಲ್ಲ, ನಾವು ಬ್ರೋಕರ್ನಿಂದ ಲೋನ್ ಮುಖಾಂತರ ಅಮೌಂಟ್ ತಗೊಂಡು ಟ್ರೇಡ್ ಮಾಡ್ತಾ ಇದೀವಿ. ಇನ್ ಕೇಸ್ ಟ್ರೇಡ್ ನಮ್ಮ ಅಗೇನೆಸ್ಟ್ ಹೋಯ್ತು ಅಂತ ಹೇಳಿದ್ರೆ ನಾವು ಅಲ್ಲಿ ದೊಡ್ಡ ಅಮೌಂಟ್ ಅನ್ನ ಲಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಹೇಳಿದ್ರೆ ನಮ್ಮ ಕ್ಯಾಪಿಟಲ್ ಕಡಿಮೆ ಇರುತ್ತೆ, ನಾವು ಲೋನ್ ಮುಖಾಂತರ ಇನ್ನೊಂದಿಷ್ಟು ಅಮೌಂಟ್ ಅನ್ನ ತಗೊಂಡು ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಲಾಸ್ ಆದ್ರೆ ಇಲ್ಲಿ ಲಾಸ್ ಕೂಡ ದೊಡ್ಡದಾಗಿ ಆಗುತ್ತೆ, ಪ್ರಾಫಿಟ್ ಆದರೆ ಪ್ರಾಫಿಟ್ ಕೂಡ ಇಲ್ಲಿ ದೊಡ್ಡದಾಗಿ ಆಗುತ್ತೆ. ಲಾಸ್ ಆದರೂ ಪ್ರಾಫಿಟ್ ಆದರೂ ನಾವಿಲ್ಲಿ ಬ್ರೋಕರ್ಗೆ ಇಂಟ್ರೆಸ್ಟ್ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇದೇ ನಮ್ಮ ದೊಡ್ಡ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಹಾಗಾದ್ರೆ ಯಾವಾಗ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು, ಸೊ ಯಾವಾಗ ನಿಮಗೆ ಶೋರ್ ಶಾರ್ಟ್ ಇದೆ, ನೀವು ತುಂಬ ಕಾನ್ಫಿಡೆನ್ಸ್ ಇದ್ದೀರಿ ಈ ಸ್ಟಾಕ್ ತುಂಬ ಮೇಲೆ ಹೋಗುತ್ತೆ, ಈ ಸ್ಟಾಕ್ ನಿಮಗೆ ಪ್ರಾಫಿಟನ್ನು ಮಾಡಿ ಕೊಡುತ್ತೆ, ಅದೇ ರೀತಿ ಪ್ರಾಫಿಟನ್ನು ಮಾಡಿ ಕೊಟ್ಟರೆ ಒಂದು ದೊಡ್ಡ ರಿಟರ್ನನ್ನೇ ಕೊಡುತ್ತೆ. ಯಾಕೆ ಹೇಳಿದ್ರೆ ನೀವು ಬ್ರೋಕರ್ಗೆ ಇಂಟ್ರೆಸ್ಟ್ ಕೂಡ ಕೊಡಬೇಕಾಗುತ್ತೆ. ಆ ಇಂಟ್ರೆಸ್ಟ್ಗಿಂತ ಜಾಸ್ತಿ ಪ್ರಾಫಿಟನ್ನು ನೀವು ಮಾಡ್ತೀರಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಆಗ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಲಾಸ್ ಮಾಡ್ಕೊಂಡು ಇಲ್ಲಿ ಜಾಸ್ತಿ ಲಾಸನ್ನು ಮಾಡ್ಕೊಳ್ತೀರಿ, ಪ್ಲಸ್ ಬ್ರೋಕರ್ಗೆ ಇಂಟ್ರೆಸ್ಟನ್ನು ಕೂಡ ನೀವು ಕೊಡಬೇಕಾಗತ್ತೆ. ಈ ಫೆಸಿಲಿಟಿಯನ್ನು ಯೂಸ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಥಿಂಕ್ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಬ್ರೋಕರಿಂದ ಮಾರ್ಜಿನ್ ಸಿಗುತ್ತೆ ಅಂತ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲಾಸ್ ಮಾಡ್ಕೊಳ್ಳೋದಲ್ಲ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.